ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಜೈನ್ ಟೆಂಪಲ್ ನೋಡ್ಕೊಂಬರೋಣ. ಇದು ಬಂದು ನೆಲಮಂಗಲ ಹತ್ರ ಬರುತ್ತೆ. ನೆಲಮಂಗಲ ಟೋಲ್ ಇಲ್ವಾ, ಅಲ್ಲಿಂದ ಒಂದು 9 ಕಿಲೋಮೀಟ್ರ್ ಮುಂದೆ ಬಂದರೆ ಲೆಫ್ಟಿಗೆ ತಳಕೆರೆ ಅಂತ ಊರಿದೆ. ಆ ರೋಡಲ್ಲಿ ತಿರ್ಕೋಬೇಕು. ಅಲ್ಲಿಂದ ಒಂದು 100 ಮೀಟ್ರ್ ಒಳಗೆ ಬಂದರೆ ಈ ದೇವಸ್ಥಾನ ಸಿಗುತ್ತೆ ನೋಡಿ. ಇದೇ ದೇವಸ್ಥಾನ. ಇದು ಇತ್ತೀಚೆಗೆ ಕಟ್ಸಿರೋದು, 2022ರಲ್ಲಿ ಕಟ್ಸಿರೋದು. ಇದ್ರ ವಿಶೇಷತೆ ಏನಂದರೆ ಇಲ್ಲಿರೋ ಮೂರ್ತಿ ಇದೆಯಲ್ಲ, ಆದಿನಾಥ ಮೂರ್ತಿ ಜೈನರದು, 2300 ವರ್ಷ ಹಳೇದಂತೆ. ಇದು ರಾಜಸ್ಥಾನಿಂದ ತಂದು ಇಲ್ಲಿ ಪ್ರತಿಷ್ಠಾಪಿಸಿರೋದು. ಹಳೆ ಮೂರ್ತಿ ಅಂದರೆ ಇದು ಸಂಪ್ರೀತಿ ಕಾಲೀನ ಅಂತಾರೆ. ಅಂದರೆ ಸಂಪ್ರೀತಿ ಮಹಾರಾಜು ಅಶೋಕನ ಯಾರೋ ಮೊಮ್ಮಗ. ಅವ್ರ ಕಾಲದಲ್ಲಿ ಎಲ್ಲ ಈ ಇದು ಬೆಳೀತಲ್ಲ ಜೈನಿಸಮ್, ಆವಾಗ ಅವರೆಲ್ಲ ಈ ಮೂರ್ತಿಗಳೆಲ್ಲ ಸಂಗ್ರಹಿಸಿದ್ರಂತೆ. ಆ ಮೂರ್ತಿ ಇಲ್ಲಿ ಈಗ ತಗೊಂಬಂದು ಪ್ರತಿಷ್ಠಾಪಿಸಿದ್ದಾರೆ ನೋಡಿ. ಎಲ್ಲ ಆರ್ಕಿಟೆಕ್ಚರ್ ಎಲ್ಲ ನೋಡಿ, ಮಾರ್ಬಲಲ್ಲಿ ಮಾಡಿರೋದು. ಎಷ್ಟು ಚೆನ್ನಾಗಿದೆ ಟೆಂಪಲ್ಲು. ಮತ್ತೆ ಪ್ಲೇಸು ಕಾಮ್ ಆಗಿದೆ. ಇಲ್ಲಿ 3 ಜೈನ ತತ್ವ: ಸಾಧಾರಣ, ಜೀವೋದಯ ಮತ್ತು ವಯೋವಾಚ ಅಂತ. ಇದು ಪಾರ್ಶ್ವನಾಥ ಭಗವಾನ್ದು ಮೂರ್ತಿ. ಜೀವೋದಯ ಅಂದರೆ ಎಲ್ಲ ಜೀವದ ಮೇಲೆ ದಯ ಇರಲಿ ಅಂತ. ವಯೋವಾಚ ಅಂದರೆ ಇದು ಸೇವೆ ಮಾಡೋದು. ಇದು ನೋಡಿ, ಇದೇ 2300 ವರ್ಷ ಹಳೆಯದು ಮೂರ್ತಿ. ಇದು ಆದಿನಾಥ ಭಗವಾನ್ದು. ಜೈನರ ಮೊದಲನೇ ತೀರ್ಥಂಕರರು ಇವರು. ಮತ್ತೆ ಸಾಧಾರಣ ಅಂದರೆ ಸಾಧಾರಣವಾಗಿ ಇರೋದು, ಅದೊಂದು ತತ್ವ. ಇಲ್ಲಿ 2 ಮೂರ್ತಿ ಇದೆ. ಒಂದು ಮಹಾವೀರದ್ದು, ಇನ್ನೊಂದು ಗೌತಮ ಸ್ವಾಮಿ ಅಂತ. ಮಹಾವೀರರು ಬಂದ್ಬಿಟ್ಟು ಕೊನೆಯ ತೀರ್ಥಂಕರರು. ಅವರು ಯಾವಾಗ ಬುದ್ಧ ಇದ್ದ ಕಾಲದಲ್ಲಿ ಇದ್ದವರು ಮಹಾವೀರರು. ಇಲ್ಲಿ ಹೊರಗೆ ನೋಡಿ, ಇಲ್ಲಿ ಒಂದು ಚಕ್ರೇಶ್ವರ ದೇವಿದು ಒಂದು ದೇವಸ್ಥಾನ ಇದೆ. ಚಕ್ರೇಶ್ವರಿ ದೇವಿ ಅಂದರೆ ಇದು ಜೈನರದ್ದು ಒಂದು ದೇವತೆ. ವೈಷ್ಣವ ದೇವಿ ಇಲ್ವಾ, ಆ ಥರ. ಮತ್ತು ಈ ಕಡೆ ಎಡಭಾಗಕ್ಕೆ ಇನ್ನೊಂದು ಮೂರ್ತಿ ಇದೆ. ಇದು ಬಂದು ಕಂಠಕರ್ಣ ಮಹಾವೀರ್ ಅಂತ. ಅಂದರೆ ಕಿವಿಗೆ ಗಂಟೆ ಹಾಕೊಂಡಿರೋದು ಮೇನ್. ಇದು ಕಿವಿ ಅಂದರೆ ಕರ್ಣ, ಗಂಟೆ ಹಾಕೊಂಡಿರೋದು ಗಂಟಕರ್ಣ ಅಂತ. ಅದು ಜೈನರದು ಒಂದು ದೈವ. ಇದು ಟೆಂಪಲ್ ಬಂದ್ಬಿಟ್ಟು 6 ಗಂಟೆಯಿಂದ 8 ಗಂಟೆ ತನಕ ಓಪನ್ ಇರುತ್ತೆ. ಮತ್ತು ಇಲ್ಲೆಲ್ಲ ಹಿಂದ್ಗಡೆ ಎಲ್ಲ ರೂಮ್ಸು ಎಲ್ಲ ಇದ್ದಾವೆ. ಅವೆಲ್ಲ ಇವರು ಜೈನರು ಬರ್ತಾರಲ್ಲ, ಅವರಿಗೆ ಉಳ್ಕೊಳ್ಳೋಕ್ಕೆ ಅವಕ್ಕೆಲ್ಲ ವ್ಯವಸ್ಥೆ ಅಲ್ಲಿದೆ. ಭೋಜನ ಶಾಲೆ ಎಲ್ಲ ಇದೆಯಂತೆ. ಸೊ ಇಲ್ಲಿ ಬರೋರು ಬುಕ್ ಮಾಡ್ಕೊಂಡು ಅಲ್ಲಿ ಬಂದು ಇಲ್ಲಿ ಉಳ್ಕೊತಾರೆ ನೋಡಿ. ಸುತ್ತಮುತ್ತ ನೋಡಿ ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ. ಇದು ಫುಲ್ಲು ಎಲ್ಲ ಮಾರ್ಬಲ್, ವೈಟ್ ಮಾರ್ಬಲ್. ಮತ್ತು ಹಿಂದ್ಗಡೆ ಅವರು ಪ್ರವಚನ ಮಾಡೋಕ್ಕೆ ಅದೆಲ್ಲ ಸಭಾಂಗಣ ಎಲ್ಲ ಇದೆ. ಚೆನ್ನಾಗಿದೆ ದೇವಸ್ಥಾನ. ಈ ಕಡೆ ನೀವು ತುಮಕೂರು ಸೈಡ್ ಹೋಗ್ತಾ ಒಂದು ವಿಸಿಟ್ ಕೊಡಿ. ಜಾಗ ಫುಲ್ಲು ಕಾಮ್ ಆಗಿದೆ.
ನಾನು ಗೊರವನಹಳ್ಳಿಗೆ ಹೋಗ್ಬೇಕಾದ್ರೆ ಆನ್ ದಿ ವೇ ಮ್ಯಾಪಲ್ಲಿ ನೋಡಿದೆ ಹೋಗ್ತಾ ಯಾವ್ದಾರ ಪ್ಲೇಸ್ ಇದೆಯಾ ಅಂತ. ಆವಾಗ ಇದು ಗೂಗಲ್ ಮ್ಯಾಪಲ್ಲಿ ಈ ಜಾಗ ಸಿಕ್ತು. ಸರಿ ಹಂಗೆ ಆನ್ ದಿ ವೇ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಆದರೆ ಈ ಥರ ಇಷ್ಟು ಸಖತ್ತಾಗಿದೆ ಅಂದ್ಕೊಂಡಿರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಇಲ್ಲೊಂದು ದೇವಸ್ಥಾನ ಇದೆ. ಇದು ಮಣಿಭದ್ರ ವೀರ ಅಂತ. ನೋಡಿ ಅಲ್ಲಿ ಮೇಲೆ ಗೋಪುರನೂ ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ. ಸುಮಾರು 1 ಎಕರೆ ಮೇಲಿದೆ ಜಾಗ. ನೋಡಿ ಎಷ್ಟು ಚೆನ್ನಾಗಿದೆ. ಅದು 2022ರಲ್ಲಿ ಓಪನ್ ಆಗಿರೋದು. 3 ವರ್ಷ ಆಗಿದೆ. ಇವತ್ತಿಂದು ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ.